ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದರ ಮಧ್ಯೆ ನೋಡೋಣ. ಪ್ರಿಯಾಂಕ್ ಖರ್ಗೆ ಹಾಗೂ RSS ಮಧ್ಯೆ ಲೆಕ್ಕದ ಸಮರ ನಡೀತಾ ಇದೆ. ನೋಂದಣಿ ಅಗತ್ಯ ಇಲ್ಲ ಅಂತ ಹೇಳಿದ್ದ RSS ಮುಖ್ಯಸ್ಥರ ಮಾತಿಗೆ ಗೃಹ ಸಚಿವರು ಇವತ್ತು ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಗುರುವಾರ ಪರಿಷತ್ ಎಲೆಕ್ಷನ್ ನಡೆಯುತ್ತೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಇದೇ ಮೊದಲ ಬಾರಿಗೆ ನಡೀತಾ ಇರುವಂತಹ ಚುನಾವಣೆ ಇದು. ಸಂಖ್ಯಾಬಲ ಕಡಿಮೆ ಇದ್ರೂ ಕೂಡ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ರೆಸಾರ್ಟ್ನಲ್ಲಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿಷಯದ ಹೋರಾಟದಲ್ಲಿ ಒಗ್ಗಟ್ಟೆ ಕಾಣಿಸ್ತಾ ಇಲ್ಲ. ಭೂಮಿ ಕೊಡುವ ವಿಷಯದಲ್ಲಿ ರೈತರಲ್ಲೇ ಪರ ವಿರೋಧ ನಿರ್ಧಾರಗಳಿವೆ. ರೈತರಿಗೆ ಬೆಂಬಲಿಸುತ್ತಿರುವ BJP JDS ಅವರ ಮಧ್ಯೆನೂ ಒಗ್ಗಟ್ಟು ಕಾಣಿಸ್ಕೊಳ್ತಾ ಇಲ್ಲ. ಹಾಗೆಯೇ ಇರಾನ್ ಅಮೆರಿಕ ಶಾಂತಿ ಒಪ್ಪಂದ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಎಲ್ಲ ಸರಿ ಹೋಗ್ತಿದೆ ಅನ್ನುವಾಗಲೇ ಇಸ್ರೇಲ್ನ ಪ್ರಧಾನಿ ಉಲ್ಟಾ ಹೊರಟಿದ್ದಾರೆ. ಇನ್ನೊಂದು ಕಡೆ ಪ್ರಧಾನಮಂತ್ರಿ ಮೋದಿ ಹಾಗೂ ಟ್ರಂಪ್ ನಡುವೆ ಮಾತುಕತೆ ನಡೀತಾ ಇದೆ. ಪೇಪರ್ ಲೀಕ್ನಿಂದ ರದ್ದಾಗಿದ್ದ ನೀಟ್ ಪರೀಕ್ಷೆ ಜೂನ್ 21ಕ್ಕೆ ನಡೀತಾ ಇದೆ. ಈ ಸಲ ಸೇನಾ ಭದ್ರತೆ ಇರಲಿದೆ. ಜೊತೆಗೆ ಟೆಲಿಗ್ರಾಮ್ ಆ್ಯಪ್ಗೆ ನಿಷೇಧ ಹೇರಿದೆ ಕೇಂದ್ರ ಸರ್ಕಾರ. ಈ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕರ್ನಾಟಕದ ಗೃಹ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು RSS ಸರಸಂಘ ಚಾಲಕರಾಗಿರುವ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರ ಬರುತ್ತೆ. ಅದಕ್ಕೆ ಮೋಹನ್ ಭಾಗವತ್ ಅವರಿಂದ ಮೊನ್ನೆ ಉತ್ತರವೂ ಕೂಡ ಬಂದಿತ್ತು. ಆದರೆ ಕೊಟ್ಟಿರುವಂತಹ ಉತ್ತರ ಉಡಾಫೆಯಾಗಿದೆ. ನಮಗೆ ಉಡಾಫೆಯ ಉತ್ತರ ಕೊಡಬೇಡಿ, ಲೆಕ್ಕ ಕೊಡಿ ಅಂತ ಮತ್ತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ದೆಹಲಿಯಲ್ಲಿ ಕುಳಿತು ಪ್ರಶ್ನೆ ಮಾಡಿದ್ದಾರೆ. RSSನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರಿಗೆ 2 ಪುಟಗಳ ಪತ್ರವನ್ನು ಬರೆದಿದ್ರು ಪ್ರಿಯಾಂಕ್ ಖರ್ಗೆ. ಈ ಪತ್ರದಲ್ಲಿ ಅವರು ಕೇಳಿದಂತಹ ಪ್ರಮುಖ ಅಂಶಗಳೆಂದರೆ RSSಗಿರುವ ಕಾನೂನಾತ್ಮಕ ಸ್ಥಾನಮಾನಗಳು ಏನು, RSS ಸಂಘಟನೆ ನೋಂದಣಿಯಾಗಿದ್ದರೆ ಅದರ ದಾಖಲೆಗಳು ಎಲ್ಲಿವೆ, ಪದಾಧಿಕಾರಿಗಳು ಅಧಿಕೃತ ಪ್ರತಿನಿಧಿಗಳ ವಿವರಗಳನ್ನು ಕೊಡಿ, RSSಗೆ ಬರುವಂತಹ ದೇಣಿಗೆ ಅಥವಾ ಕೊಡುಗೆ ಅಥವಾ ಆದಾಯ ಮೂಲಗಳ ಮಾಹಿತಿಯನ್ನು ಕೊಡಿ, RSS ಸಂಘಟನೆಯ ವೆಚ್ಚಗಳೆಷ್ಟು, ಆಸ್ತಿಗಳೆಷ್ಟು, ಅದರ ವಿವರಣೆಯನ್ನು ನಮಗೆ ಕೊಡಬೇಕು, ಮತ್ತು RSSನ ಕಾನೂನಿನ ಅಡಿಯಲ್ಲಿ ತೆರಿಗೆ ಪಾವತಿಸ್ತಾ ಇದ್ದರೆ ವಿವರವನ್ನು ಕೊಡಿ ಅಂತ ಕೇಳಿದರು. ಜೊತೆಗೆ RSSನ ಕಾರ್ಯಕ್ರಮಗಳು ಪಥಸಂಚಲನಗಳಿಗೆ ಪಡೆದಂತಹ ಅನುಮತಿ ಪತ್ರಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಖುದ್ದು ಪ್ರಿಯಾಂಕ್ ಖರ್ಗೆ ಅವರೇ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದರು. ಪ್ರಿಯಾಂಕ್ ಖರ್ಗೆ ಅವರು RSSಗೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಗೃಹ ಸಚಿವರಾದ ಮೇಲೆ ಕೇಳಿದ್ದಲ್ಲ, ಕಳೆದ 1 ವರ್ಷಗಳಲ್ಲೂ ಕೂಡ ಇಂತಹ ಪ್ರಶ್ನೆಗಳನ್ನು ಅವರು ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಭಾಳ ಪರ್ಟಿಕ್ಯುಲರ್ ಆಗಿರುವಂತಹ ಪ್ರಶ್ನೆಗಳ ಉಲ್ಲೇಖ ಇದ್ದಾವೆ. ಅದರ್ವೈಸ್ ಅವರು ನೋಂದಣಿಯ ವಿಚಾರದಲ್ಲಿ ಪ್ರಶ್ನೆಗಳನ್ನು ಎತ್ತುತ್ತಾನೆ ಬಂದಿದ್ದರು. ಮೋಹನ್ ಭಾಗವತ್ ಅವರು ಈ ವಿಚಾರಗಳಲ್ಲಿ ಉತ್ತರವನ್ನು ಕೊಟ್ಟಿರುವಂಥದ್ದು ಇತ್ತೀಚೆಗೆ ಕಂಡಿರಲಿಲ್ಲ. ಆದರೆ ಜೂನ್ 14ಕ್ಕೆ ತ್ರಿಶೂರ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಟ್ಟಿದ್ದರು. RSSಗೆ ನೋಂದಣಿ ಅಗತ್ಯ ಇಲ್ಲ, ಜನರಿಗೆ ಎಲ್ಲ ಗೊತ್ತಿದೆ, ಇದೆಲ್ಲ ರಾಜಕೀಯ ಗಿಮಿಕ್ಗಳು ಅಷ್ಟೇ ಅಂತ ಮೋಹನ್ ಭಾಗವತ್ ಅವರು ಹೇಳಿದರು. ಆದರೆ ಮೋಹನ್ ಭಾಗವತ್ ಅವರ ಉತ್ತರಗಳಿಗೆಲ್ಲ ಪ್ರಿಯಾಂಕ್ ಖರ್ಗೆ ಅವರು ಮರು ಪ್ರಶ್ನೆಗಳನ್ನು ಇವತ್ತು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕೇಳಿದ್ದಾರೆ. ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಸಣ್ಣಪುಟ್ಟ ಅಂಗಡಿ ಇರ್ಬೋದು, ಸಣ್ಣಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ ಅಂತ ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಸಂಘ started in British times and Sangha started as a public will. I narrated you how that churning of minds went on and the all accepted conclusion was taken up and worked upon. That was the Sangha. So it doesn't need any restrictions. Hindu Dharma is not registered. Many things are not registered. ಹೀಗೆ ನೋಂದಣಿಯ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಅವರು ಹೇಳಿದರು. ಮತ್ತು ಯಾರಿಗೆಲ್ಲ ಸರ್ಕಾರದಿಂದ ಅನುದಾನ ಬೇಕಿದೆಯೋ ಅಂಥವ್ರು ನೋಂದಣಿಯನ್ನು ಮಾಡಿಸ್ಕೊಳ್ತಾರೆ. ಸಂಘಕ್ಕೆ ಅನುದಾನ ಬೇಕಿಲ್ಲ, ನೋಂದಣಿನೂ ಬೇಕಿಲ್ಲ ಅಂತ ಮೋಹನ್ ಭಾಗವತ್ ಅವರು ಕೇಳ್ಕೊಂಡಿದ್ರು. ಹಾಗಿದ್ರೆ ಜನರ ತೆರಿಗೆ ದುಡ್ಡಲ್ಲಿ ಭದ್ರತೆ ಯಾಕೆ ಪಡಿತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಉತ್ತರ ಕೊಡಿ ಅಂತ ಈಗ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. Those who want to have funds from the government, they require registration. That has to be there. But Sangha, government knows Sangha is there. भाई गवर्नमेंट से साथ कोई नाता नहीं है उनका, ना गवर्नमेंट से कुछ डोनेशन लेते हैं. सिक्योरिटी किसका लेते हैं? एडवांस सिक्योरिटी लाइसेंस ASL बताते हैं सिक्योरिटी का. वो किनको देते हैं हिंदुस्तान में? गृह मंत्री को, मिनिस्टर ऑफ एक्सटर्नल अफेयर्स, डिफेंस मिनिस्टर को. मोहन भागवत जी को कौन देता है? और वो किसके पैसे से देते हैं? टैक्स पेयर्स मनी ना.
The security cover that is being given to Mohan Bhagwatji is from taxpayers' money. Now you are not taking money from directly from government, okay. So if taxpayers' money is going to your security detail, your travel, somebody needs to explain. Let government explain. ಏನೋ ಆರ್ ಎಸ್ ಎಸ್ ಸಂಘಟನೆಯನ್ನ 2 ಸಲ ನಿಷೇಧ ಮಾಡಿದ್ರು ಕೋರ್ಟ್ ಮತ್ತು ಸತ್ಯಾಗ್ರಹದ ಮೂಲಕ ನಿಷೇಧವನ್ನು ವಾಪಸ್ ತಗೊಂಡ್ರು ಅಂತ ಸರ್ಸಂಘ ಚಾಲಕರು ನಿನ್ನೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು ಆರ್ ಎಸ್ ಎಸ್ನ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಆದರೆ ಕರ್ನಾಟಕ ಹೈಕೋರ್ಟ್ ಆದೇಶ ಉಲ್ಲಂಘಿಸಿದ್ದನ್ನು ಪ್ರಶ್ನಿಸಬಾರ್ದಾ ಅಂತ ಪ್ರಶ್ನೆ ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ. Government banned us twice, and that ban was released. Once by court order, another by Satyagraha. So government knows they banned RSS. That means they knew RSS is there. RSS is recognized. ಕರ್ನಾಟಕದ ಹೈಕೋರ್ಟ್ ಆರ್ಡರ್ ಅನ್ನು ಉಲ್ಲಂಘಿಸಿ ಸುಮಾರು 20 ಲಕ್ಷ ಜನ ಸೇರ್ತಾರೆ ಅಂದರೆ ಇದನ್ನ ನಾವು ಪ್ರಶ್ನೆ ಮಾಡಬಾರ್ದ? ನಮಗೆ ಗೊತ್ತಾಗಬೇಕಲ್ಲ, 20 ಲಕ್ಷ ಜನ ನೀವು ಸೇರಿಸ್ತಾ ಇದ್ದೀರಾ ಅಂದರೆ ರಾಜ್ಯದಲ್ಲಿ ನೀವು ಯಾರು, ಹೇಗೆ ಸೇರಿಸ್ತಾ ಇದ್ದೀರಾ, ಯಾಕೆ ಸೇರಿಸ್ತಾ ಇದ್ದೀರಾ ಅಂತ ಗೊತ್ತಾಗಬಾರ್ದಾ? ಹೀಗೆ ಮಾತಿಗೆ ಮಾತು, ಪ್ರಶ್ನೆಗೆ ಮರು ಪ್ರಶ್ನೆ, ಇದರ ಮಧ್ಯೆ ರಾಜಕೀಯ ಗಿಮಿಕ್ ಅಂತ ಮೋಹನ್ ಭಾಗವತ್ ಅವರು ಕೊಟ್ಟಿರುವಂತಹ ಹೇಳಿಕೆ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮದೇ ಆದಂತಹ ಧಾಟಿಯಲ್ಲಿ ಉತ್ತರಗಳನ್ನು ಕೊಡ್ತಾ ಹೋಗಿದ್ದಾರೆ. 100 years, nobody told us that you must register. Our constitution, written constitution, is with the government. We have submitted it in 1950s. Therein government would have said, okay, all is well, but you have not registered. First register, then we will accept. They did not say that. So why should I respond? All this is politics. ಅವರೇನು ಹೇಳ್ತಾರೆ, ನಮಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ಮ ಸಂಘಟನೆ ಕೇಳ್ತಾ ಇದ್ದೀವಿ. ಉಡಾಫೆ ಉತ್ತರ ಕೊಡೋದಲ್ಲ. ಪಾರದರ್ಶಕತೆ ಇರಲಿ, ಹೊಣೆಗಾರಿಕೆ ಇರಲಿ, ಅಕೌಂಟೆಬಿಲಿಟಿ ಇರಲಿ, ಮಾಡಿ, ನೋ ಪ್ರಾಬ್ಲಮ್. ಆದರೆ ಸುಮ್ಮನೆ ಹಿಂಗೆ ಎಲ್ಲೋ ಹೋಗಿ ನಿಮ್ಮ ಸ್ವಯಂ ಸೇವಕಗಳ ಜೊತೆ ಮಾತಾಡೋದಲ್ಲ. ಬಂದು ನಮ್ಮ ಲಾಯರ್ಗಳ ಹತ್ರ ಮಾತಾಡಿ, ಅಥವಾ ನಿಮ್ಮ ಲಾಯರ್ಗಳಿಗೆ ಕಳಿಸಿ. ಇನ್ನು ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಪತ್ರ ಬರೆದಿದ್ದಷ್ಟೇ ಅಲ್ಲ, ಸುದ್ದಿಗೋಷ್ಠಿ ನಡೆಸಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಂಘದ ಆಸ್ತಿಯ ಲೆಕ್ಕ ನೋಂದಣಿಗೆ ದಾಖಲೆಯನ್ನು ಕೇಳ್ತಾ ಇದ್ದಾರೆ. ಸಹಜವಾಗಿಯೇ ಇದು ಕಮಲ ಕಲಿಗಳನ್ನು ಕೆರಳಿಸಿದೆ. ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಸಾಲು ಸಾಲು ಪೋಸ್ಟ್ಗಳನ್ನು ಹಾಕಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕಾಲೆಳೆದಿದ್ದಾರೆ. ಇಲ್ಲಸಲ್ಲದ ಮಾತುಗಳ ಮೂಲಕ ಕಾಲಹರಣ ಮಾಡುವ ಕೈಲಾಗದ ಗೃಹ ಸಚಿವರು ಅಂದರೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಅಂತ ಬಿಜೆಪಿಯವರು ಪೋಸ್ಟ್ ಹಾಕಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆ ಮಿತಿಮೀರಿ ಹೋಗ್ತಾ ಇದೆ. ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚುತ್ತಾ ಇವೆ. ಮಹಿಳೆಯರ ಸುರಕ್ಷತೆ ಪ್ರಶ್ನಾರ್ಥಕವಾಗಿದೆ. ಈ ಸಮಸ್ಯೆಗಳು ಗೃಹ ಸಚಿವರಿಗೆ ಕೇಳಿಸಲ್ಲ. ಮತಾಂಧ ಶಕ್ತಿಗಳು ರಾಜ್ಯದಲ್ಲಿ ಬೀಡು ಬಿಟ್ಟಿವೆ. ಕಾನೂನು ಸುವ್ಯವಸ್ಥೆ ಕುಸಿತಾ ಇದೆ. ಜನರ ಜೀವ ಮತ್ತು ಆಸ್ತಿಯ ರಕ್ಷಣೆಗೆ ಭದ್ರತೆ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳಿಸೋದಿಲ್ಲ. ಆದರೆ ಆರ್ ಎಸ್ ಎಸ್ ವಿಷಯ ಅಂದರೆ ಹೈಪರ್ ಆಕ್ಟಿವ್ ಆಗಿರ್ತಾರೆ ಅಂತ ಫೋಟೋಗಳನ್ನು ಎಡಿಟ್ ಮಾಡಿ ವೈರಲ್ ಮಾಡಿದ್ದಾರೆ. ಇನ್ನು ದಿನ ಬೆಳಗಾದರೆ ಆರ್ ಎಸ್ ಎಸ್ ಜಪ ಮಾಡುವ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಕೈಲಾಗದವರು. ಕೈಲಾಗದ ಖರ್ಗೆ ಕನಸಲ್ಲಿ ಕೂಡ ಆರ್ ಎಸ್ ಎಸ್ ಅನ್ನು ಕೈಲಾಸ ಕಂಡ ಅಂತಾನು ಎಕ್ಸ್ ಖಾತೆಯಲ್ಲಿ ಫೋಟೋ ಹಾಕಿ ಆಕ್ರೋಶವನ್ನು ಹೊರಹಾಕಿದೆ ಬಿಜೆಪಿ. ಒಂದು ಕಡೆ ಬಿಜೆಪಿ ಪ್ರಿಯಾಂಕ್ ಖರ್ಗೆ ಅವರನ್ನ ವ್ಯಂಗ್ಯ ಮಾಡ್ತಾ ಇದ್ರೆ, ಗೃಹ ಸಚಿವರ ಪ್ರಶ್ನೆಗಳಿಗೆ ಕಾಂಗ್ರೆಸ್ ನಾಯಕರು ಬೆಂಗಾವಲಾಗಿ ನಿಂತಿದ್ದಾರೆ. ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು ಅಂದರೆ 100 ವರ್ಷದ ಜರ್ನಿಯೇ ಸಂಘದ ಟ್ರ್ಯಾಕ್ ರೆಕಾರ್ಡು. ಇನ್ನು ಗೃಹ ಸಚಿವರಾಗಿ ಅವರು ಪತ್ರ ಬರೆದಿದ್ದರೆ, ಗೃಹ ಸಚಿವರಿಗೆ ಅವರ ಹತ್ರ ಇಲಾಖೆ ಇದೆ. ಅವರ ಇಲಾಖೆಯಲ್ಲೇ ಯಾವಾಗ ಸಂಘವನ್ನು 48ರಲ್ಲಿ ಗಾಂಧಿ ಹತ್ಯೆಯ ನೆಪದಲ್ಲಿ ಬ್ಯಾನ್ ಮಾಡಿದರು, ಬ್ಯಾನ್ ಮಾಡಿದವರು FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ ಸಂಘದ ಮೇಲೆ. ಖಾತೆಗೆ ರಿಜಿಸ್ಟರ್ ಮಾಡಿಸಬಾರ್ದು. ಎಲ್ಲರಿಗೂ ಒಂದು ಕಾನೂನು, ಅವರೊಬ್ರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡಿಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನಿಂದ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ? ಯಾಕೆಂದರೆ RSS
ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ, ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ದರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು BJP ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನಲ್ಲಿ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಅಷ್ಟೊಂದು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂಥ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂತಂದರೆ ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕು. ನೋಡ್ರಿ, ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ. ಭಾಳ ಸಣ್ಣ ವಯಸ್ಸಲ್ಲಿ ಭಾಳ ದೊಡ್ಡ ಮಂತ್ರಿ ಹುದ್ದೆಗಳನ್ನು ನಿರ್ವಹಿಸುವಂಥ ಅವಕಾಶ ಅವ್ರಿಗೆ ಸಿಕ್ಕೈತಿ. ಕಾಂಗ್ರೆಸ್ನಲ್ಲಿ ಭಾಳ ಪ್ರಮುಖ ಲೀಡರ್ ಆಗಿ ಅವರು ಹೊರಹೊಮ್ಮಿದ್ದಾರೆ. ಅವರು ಈ ರೀತಿಯ ಸಣ್ಣ ಸ್ಟಂಟ್ಗಳಿಗೆ ಹೋಗಬಾರ್ದು. ಏನೋ ನಾನು ಕೇಂದ್ರದಲ್ಲಿ ನಾನು ಸುದ್ದಿ ಮಾಡ್ತೀನಿ, ಇಡೀ ದೇಶಾದ್ಯಂತ ಸುದ್ದಿ ಮಾಡ್ತೇನೆ ಅಂಥೇಳಿ ಈ ರೀತಿಯ ಸ್ಟಂಟ್ಗಳನ್ನು ಅವರು ಮಾಡುವಂಥ ಕೆಲಸ ಅವರಿಗೆ ಅವಶ್ಯಕತೆ ಇಲ್ಲ. ಅವರು ಕಾನೂನು ಬಗ್ಗೆ ಮಾತನಾಡಿದಾಗ ರಿಜಿಸ್ಟರ್ ಮಾಡಿಕೊಂಡು ಲೆಕ್ಕಪತ್ರವನ್ನು ಕೊಡುವಂಥದ್ದು, ಇದೆಲ್ಲ ಮಾಡುವಂಥದ್ದು ಅದು ಅವ್ರ ಕರ್ತವ್ಯ, ಅದು ಕಾನೂನಾತ್ಮಕವಾಗಿರೋದನ್ನು ಸಹ. ಅದನ್ನು ಬಿಟ್ಟು ಹಿಂದೂ ಧರ್ಮ ರಿಜಿಸ್ಟರ್ ಆಗಿಲ್ಲ, ಇಸ್ಲಾಂ ಧರ್ಮ ರಿಜಿಸ್ಟರ್ ಆಗಿಲ್ಲ, ಇದೆಲ್ಲವೂ ಕೂಡ ಹಾರಿಕೆಯ ಉತ್ತರಗಳು. ಇದು ಯಾವುದಕ್ಕೂ ಕೂಡ ಇದು ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಅಲ್ಲ. ಅವ್ರಿಗೆ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡುವಂಥದ್ದು ನಿಮ್ಮ ಕಡೆ ಆಗ್ತಾ ಇಲ್ಲ. ಹೀಗಾಗಿ ಈ ರೀತಿ ಉತ್ತರವನ್ನು ಹಾಕುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೀಗೆ RSSನ ವಿಚಾರದಲ್ಲಿ ಖರ್ಗೆ ಅವರು ಎತ್ತಿರುವಂತಹ ಪ್ರಶ್ನೆಗಳು ಒಂದು ಕಡೆ, ಅದಕ್ಕೆ ಸಿಗ್ತಾ ಇರುವಂತಹ ಉತ್ತರಗಳು ಮತ್ತೊಂದು ಕಡೆ. ಈ ಒಂದು ಸಂಘರ್ಷ ಸದ್ಯಕ್ಕಂತೂ ಮುಂದುವರಿದಿದೆ. ಇನ್ನು ಮುಂದಿನ ಸುದ್ದಿ ಕಡೆಗೆ ಹೋಗೋಣ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಬಂದಿರುವಂತಹ ಮೊದಲ ಚುನಾವಣೆ ಇದು ವಿಧಾನ ಪರಿಷತ್ತಿನ ಚುನಾವಣೆ. BJP ಮತ್ತು JDS ಮೈತ್ರಿಕೂಟಕ್ಕೆ ಪ್ರತಿಷ್ಠೆಯ ಚುನಾವಣೆಯಾಗಿದೆ. ಇದು ಇರೋ ಶಾಸಕರ ಅಂಕಿ ಸಂಖ್ಯೆಗಳ ಮೇಲೆ ಅಭ್ಯರ್ಥಿಗಳನ್ನು ಹಾಕಿದರೆ ಈ ಚುನಾವಣೆಯಲ್ಲಿ ಯಾವುದೇ ರೀತಿಯಂಥ ಕಾವು ಪಡೆಯೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಆ ಕಡೆ JDSವರೆಗೂ ನಂಬರ್ ಇಲ್ಲ, ಈ ಕಡೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೂ ಕೂಡ ನಂಬರ್ ಇಲ್ಲ. ಹೀಗಾಗಿನೇ ಸಂಖ್ಯಾಬಲ ಇಲ್ಲದೆ ಇದ್ರೂ ಕೂಡ JDS ಅಖಾಡಕ್ಕೆ ಅಭ್ಯರ್ಥಿನ ಹಾಕಿರುವಂಥದ್ದು ಮತ್ತು ಪೂರ್ಣ ಸಂಖ್ಯಾಬಲ ಇಲ್ಲದೆ ಕಾಂಗ್ರೆಸ್ನವರು 5ನೇ ಅಭ್ಯರ್ಥಿಯನ್ನು ಹಾಕಿರುವಂಥದ್ದು. ಇದರಿಂದಾಗಿ ಇದು ಒಂದು ಜಿದ್ದಾಜಿದ್ದಿಯ ಕಣ ಆಗಿದೆ. ಗುರುವಾರ ವಿಧಾನ ಪರಿಷತ್ನ ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ಶಾಸಕರೆಲ್ಲ ಬಿಡದಿಯಲ್ಲಿರುವಂತಹ ವಂಡರ್ಲಾ ರೆಸಾರ್ಟ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಅಲ್ಲೇ ಕರೆಯಲಾಗಿದೆ. CLP ನಾಯಕ DK ಶಿವಕುಮಾರ್ ಅವರು ಈ ಸಭೆ ಕರೆದಿದ್ದಾರೆ. ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೊದಲ ಸಭೆ ಇದು. ಇವತ್ತು ಮತ್ತು ನಾಳೆ ಕಾಂಗ್ರೆಸ್ನ ಶಾಸಕರೆಲ್ಲ ಇದೇ ರೆಸಾರ್ಟ್ನಲ್ಲಿ ಉಳ್ಕೊಳ್ತಾರೆ. ಗುರುವಾರ ಬೆಳಗ್ಗೆ ಅಲ್ಲಿಂದಲೇ ವಿಧಾನ ಪರಿಷತ್ ಚುನಾವಣೆಗೆ ಬಂದು ಮತ ಹಾಕೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈಗಾಗಲೇ ವಂಡರ್ಲಾ ರೆಸಾರ್ಟ್ನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KPCC ಅಧ್ಯಕ್ಷ BK ಹರಿಪ್ರಸಾದ್, ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಪ್ರಮುಖರು CLP ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಇರುವ ಲೆಕ್ಕಾಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಕಾಂಗ್ರೆಸ್ ಒಟ್ಟು 135 ಶಾಸಕ ಬಲವನ್ನು ಹೊಂದಿರುವಂಥದ್ದು. BJP ಶಾಸಕರ ಸಂಖ್ಯೆ 62, JDS ಶಾಸಕರ ಸಂಖ್ಯೆ 18. BJPಯ ಉಚ್ಚಾಟಿತ ಶಾಸಕರು ಇರುವಂಥದ್ದು 3 ಮಂದಿ. ಇದರಲ್ಲಿ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ರು ಇವರು 3 ಉಚ್ಚಾಟಿತರಾಗಿರುವಂಥದ್ದು. ಇದರಲ್ಲಿ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಆಗಾಗ್ಗೆ ಓಡಾಡ್ತಾ ಇರ್ತಾರೆ. ಹಾಗಾಗಿ ಅವರು ಕಾಂಗ್ರೆಸ್ಗೆ ಹತ್ತಿರ ಆದಂತೆ ಕಾಣ್ತಿದ್ದಾರೆ. ಇನ್ನು ಪಕ್ಷೇತರ ಶಾಸಕರುಗಳ ಸಂಖ್ಯೆಗಳು ಒಟ್ಟು 4. ಅಂದರೆ ಜನಾರ್ದನ್ ರೆಡ್ಡಿ ಅವರು ಹಿಂದೆ ಅವರೊಂದು ತನ್ನದೇ ಸ್ವಂತ ಪಕ್ಷದಿಂದ ಗೆದ್ದಿದ್ರು, ನಂತರ ಅವರು BJP ಜೊತೆಗೆ ಮರ್ಜ್ ಆಗಿದ್ದಾರೆ. ಈಗ ಅವ್ರನ್ನ BJP ಶಾಸಕ ಅಂತ ಪರಿಗಣಿಸಬೇಕಾಗುತ್ತೆ. ಉಳಿದಂತೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಕಾಂಗ್ರೆಸ್ನ ಬೆಂಬಲದೊಂದಿಗೆ ಗೆದ್ದಂತಹ ಶಾಸಕ, ಆದರೆ ಅವರು ಪ್ರತ್ಯೇಕವಾದ ಐಡೆಂಟಿಟಿಯನ್ನು ಉಳಿಸ್ಕೊಂಡಿದ್ದಾರೆ. ಹರಪನಹಳ್ಳಿ ಶಾಸಕರಾಗಿರುವಂತಹ MP ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ಅವರು ಪಕ್ಷೇತರ ಶಾಸಕಿ, ಆದರೆ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಗೌರಿಬಿದನೂರಿನ ಶಾಸಕರಾಗಿರುವ KH ಪುಟ್ಟಸ್ವಾಮಿ ಗೌಡರು ಕೂಡ ಅಷ್ಟೇ ಪಕ್ಷೇತರರಾಗಿ ಗೆದ್ದಿರುವಂಥದ್ದು ಕಾಂಗ್ರೆಸ್ ಬೆಂಬಲದಲ್ಲಿ ಇದ್ದಾರೆ. ಇನ್ನು ಖಾಲಿ ಇರುವಂತಹ ಕ್ಷೇತ್ರಗಳು ಅಂದರೆ 2 ಕ್ಷೇತ್ರಗಳಲ್ಲಿ ಈಗ ಹುದ್ದೆಗಳು ಖಾಲಿದ್ದಾವೆ, ಶಾಸಕರು ಖಾಲಿ ಇದ್ದಾರೆ. ಅನಾರೋಗ್ಯದಿಂದ ನಿಧನರಾದಂತಹ D ಸುಧಾಕರ್ ಅವರ ಕ್ಷೇತ್ರ, ಹಾಗೆಯೇ ಕೊಲೆ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿರುವಂತಹ ಶಾಸಕ ಸ್ಥಾನದಿಂದ ಅನರ್ಹರಾಗಿರುವಂತಹ ವಿನಯ್ ಕುಲಕರ್ಣಿ, ಈ 2 ಸ್ಥಾನಗಳು ಈಗಾಗಲೇ ಖಾಲಿ ಉಳಿದಿದ್ದಾವೆ. ಹೀಗಾಗಿ ಮೇಲ್ಮನೆಯಲ್ಲಿ ಈಗ ಒಂದು ರೀತಿಯಂಥ ವಂಡರ್ ಆಟ ನಡೀತಾ ಇದೆ. ವಿಶೇಷವಾಗಿ ಪಕ್ಷಗಳ ಶಾಸಕರ ಸಂಖ್ಯಾಬಲದ ಮೇಲೆ ಚುನಾವಣೆ ಒಂದು ವೇಳೆ ನಡೆಯೋದಿದ್ರೆ 6 ಮಂದಿ ವಿಧಾನ ಪರಿಷತ್ ಸದಸ್ಯರು ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು, ಅಥವಾ 7ಕ್ಕೆ 7 ಅಭ್ಯರ್ಥಿಗಳಿದ್ದರೆ 7 ಮಂದಿ ಕೂಡ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ರು. ಆದರೆ 5ನೇ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಇನ್ನೊಂದು ಕಡೆ JDS ಕೂಡ ನಂಬರ್ ಇಲ್ಲದೆ ಇದ್ರೂ ಕೂಡ ಅಭ್ಯರ್ಥಿಯನ್ನು ಹಾಕಿರೋದ್ರಿಂದಾಗಿ ಅಡ್ಡ ಮತದಾನದ ಆತಂಕ 3 ಪಕ್ಷಗಳಲ್ಲೂ ಕೂಡ ಕಾಣ್ತಾ ಇರುವಂಥದ್ದು. ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಯಾವ ಸ್ವರೂಪದ ಒಂದು ಮತದ ಲೆಕ್ಕಾಚಾರಗಳಿದ್ದಾವೆ ಅಂತೇಳಿ. 2 ಉಚ್ಚಾಟಿತ ಶಾಸಕರ ಮತ ತಮಗೆ ಸಿಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಇರುವಂತಹ ವಿಶ್ವಾಸ.
ಪಕ್ಷೇತರರ 4 ಮತಗಳು ಕೂಡ ಇವರಿಗೆ ವರ ಆಗಬಹುದು ಅಂತ ಹೇಳಿ. ಬಸವನಗೌಡ ಪಾಟೀಲ್ ಯತ್ನಾಳರು ಅವರು ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಇದು ಕೂಡ ನಿಗೂಢವಾಗಿ ಉಳಿದಿದೆ. ಬಹುತೇಕ ಅವರು JDSನ ಕಡೆಗೆ ಹೋದರೆ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಹೀಗಾಗಿ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರಿಗೆ ಈ 7ನೇ ಅಭ್ಯರ್ಥಿನ ಗೆಲ್ಲಿಸುವಂಥದ್ದು ಒಂದು ಪ್ರತಿಷ್ಠೆ ಹೋರಾಟವಾಗಿ ಈಗಾಗಲೇ ಮಾರ್ಪಟ್ಟಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ 4 ಮತಗಳ ಕೊರತೆ ಇದೆ. JDSನ ಅಭ್ಯರ್ಥಿಗೂ ಕೂಡ 4 ಮತಗಳ ಕೊರತೆ ಇದೆ. ಅಂದರೆ ಈಗಿರುವಂತಹ ಅಂಕಿಅಂಶಗಳನ್ನು ನಾವು ಸರಿಯಾಗಿ ಹೊಂದಿಸ್ಕೊಂಡು ಹೋದರೆ ಕಾಣ್ತಾ ಇರುವಂತಹ 4 ಮತಗಳ ಕೊರತೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಬಳಿಯಲ್ಲಿ ಒಟ್ಟು 6 ಮತಗಳ ಕೊರತೆ ಇದೆ. ಆದರೆ 2 ಮತಗಳು BJP ಉಚ್ಚಾಟಿತ ಶಾಸಕರ ಮತಗಳು ಅವರಿಗೆ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ 4 ಮತಗಳ ಕೊರತೆ ಆಗುತ್ತೆ 28ರ ನಂಬರನ್ನು ತಲುಪೋದಕ್ಕೆ. ಹೀಗೆ ಈ ರೀತಿಯಾದಂಥ ಗೊಂದಲಗಳು ಇಲ್ಲಿ ಮುಂದುವರಿದ್ರಿಂದಾಗಿ ಕುಮಾರಸ್ವಾಮಿ ಅವರು 14 ಕಾಂಗ್ರೆಸ್ ಶಾಸಕರನ್ನು ಸಂಪರ್ಕಿಸಿದ್ದಾರೆ ಅಂತೇಳಿ ಈಗಾಗಲೇ SC ಬಾಲಕೃಷ್ಣ ಅವರು ಒಂದು ಮಾತನ್ನು ಹೇಳಿದರು. ಈ ಮಾತನ್ನೇ ಆಧರಿಸಿ ಹೋಗೋದಾದರೆ ನಿಜಕ್ಕೂ ಅಂಥದ್ದೊಂದು ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುವಂಥದ್ದು ಸಹಜ. ಈಗಾಗಲೇ JDSನ BJPಯ 15ಕ್ಕೂ ಹೆಚ್ಚು ಶಾಸಕರು DKಶಿ ಅವರ ಸಂಪರ್ಕದಲ್ಲಿರುವಂತಹ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಅಡ್ಡ ಮತದಾನವನ್ನು ತಪ್ಪಿಸೋದಕ್ಕೆ ಈಗ ರೆಸಾರ್ಟ್ ಪಾಲಿಟಿಕ್ಸ್ ನಡೀತಾ ಇದೆ. ಹೀಗಾಗಿ ಗುರುವಾರ ವಿಧಾನ ಪರಿಷತ್ ಚುನಾವಣೆ ಆದಮೇಲೆ ಇದಕ್ಕೆಲ್ಲ ಉತ್ತರ ಸಿಗಬಹುದು. ಯಾವ ರೀತಿಯಾಗಿ ಇಲ್ಲಿ ಆಯ್ಕೆಗಳು ನಡೀತವೆ, ಅಡ್ಡ ಮತದಾನ ನಿಜಕ್ಕೂ ಆಗುತ್ತೆ. ಒಂದು ವೇಳೆ ಅಡ್ಡ ಮತದಾನ ನಡೆದೇ ಇದ್ದರೂ ಕೂಡ ಕಾಂಗ್ರೆಸ್ಗೆ ಗೆಲ್ಲುವಂಥ ಅವಕಾಶ ಜಾಸ್ತಿ ಗೋಚರಿಸ್ತದೆ. ಯಾಕೆಂತ ಹೇಳಿದರೆ ಅವರಿಗೆ ಸೆಕೆಂಡ್ ಪ್ರಿಫರೆನ್ಷಿಯಲ್ಸ್ ವೋಟು ಅವ್ರಿಗೆ ಜಾಸ್ತಿ ಇದೆ, ಅವರ ಬಳಿಯಲ್ಲಿ ಜಾಸ್ತಿ ಇದೆ. ಹೀಗಾಗಿ ಅದನ್ನು ಟ್ರಾನ್ಸ್ಫರ್ ಮಾಡಿ ತನ್ನ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರುವಂಥ ಅವಕಾಶವೂ ಕೂಡ ಅವರಿಗೆ ಗೋಚರಿಸ್ತಾ ಇದೆ. ಇನ್ನು ಒಂದು ಕಡೆ ಕಾಂಗ್ರೆಸ್ನ ಶಾಸಕರು ವಂಡರ್ಲಾದಲ್ಲಿ ಇದ್ದಾರೆ, ವಂಡರ್ಲಾ ರೆಸಾರ್ಟ್ನಲ್ಲಿದ್ದಾರೆ. ಅದಿರುವಂಥದ್ದು ಬಿಡದಿಯಲ್ಲಿ. ಮತ್ತೊಂದು ಕಡೆಯಲ್ಲಿ ಬಿಡದಿ ಟೌನ್ಶಿಪ್ಗಾಗಿ ಭೂಮಿ ಕೊಡೋದಕ್ಕೆ ರೈತರಲ್ಲಿ ಪರ ವಿರೋಧದ ಅಭಿಪ್ರಾಯಗಳು ಭಾಳ ಜೋರಾಗಿ ವ್ಯಕ್ತವಾಗ್ತಾ ಇದೆ. ಆದರೆ ಈ ಭೂಮಿ ಕೊಡುವಂತಹ ವಿಚಾರದಲ್ಲಿ ರೈತರಿಗೆ JDS ಮತ್ತು ಭಾರತೀಯ ಜನತಾ ಪಕ್ಷದವರು ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಸ್ವಾಧೀನಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ. ಆದರೆ ಭೂಸ್ವಾಧೀನ ವಿರೋಧಿ ಹೋರಾಟದಲ್ಲಿ ಮಾತ್ರ ಕಮಲಕಲಿಗಳು ಹಾಗೂ ದಳಪತಿಗಳು ನಾನೊಂದು ತೀರ ನೀನೊಂದು ತೀರ ಅನ್ನುವಂತಹ ರೀತಿಯಲ್ಲಿ ಸಾಕ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸ್ತಾ ಇರುವಂತಹ ಜನರನ್ನ 2 ದಿನದ ಹಿಂದೆ JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯಾಗಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದರು. ಜೂನ್ 21ಕ್ಕೆ ಬಿಡದಿಯ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪಾದಯಾತ್ರೆಗೂ ಕೂಡ ಅವರು ತೀರ್ಮಾನಿಸಿದ್ದಾರೆ. ಈಗ ನೋಡಿದರೆ ನಾಳೆ ಭಾರತೀಯ ಜನತಾ ಪಕ್ಷದ ನಾಯಕರು JDSನವರನ್ನು ಬಿಟ್ಟು ಪ್ರತ್ಯೇಕವಾಗಿ ಬಿಡದಿ ಕಡೆಗೆ ಹೋಗ್ತಾ ಇದ್ದಾರೆ. JDSನವರ ಜೊತೆಗೆ ಒಗ್ಗಟ್ಟಾಗಿ ಹೋರಾಟ ಮಾಡೋದಿರಲಿ, BJPಯವರ ಮಧ್ಯೆಯೂ ಕೂಡ ಅಷ್ಟು ಒಗ್ಗಟ್ಟು ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಈ ಹೋರಾಟದಲ್ಲಿ ಗೋಚರಿಸ್ತಾ ಇರುವಂಥ ಮತ್ತೊಂದು ಸತ್ಯ. ಯಾಕಂದರೆ ನಾಳೆ ಬಿಡದಿಯ ಕೆಂಪೈನಪಾಳ್ಯ, ಅರಳಾಳ್ಸಂದ್ರ, ಹೊಸೂರು, ಬನ್ನಿಗಿರಿಗೆ ಭೇಟಿ ಕೊಡೋದಕ್ಕೆ ಹೋಗ್ತಾ ಇರುವಂಥದ್ದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಅವರ ಆಪ್ತ ಶಾಸಕರು ಮಾತ್ರ. BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಾಗಲಿ ಉಳಿದ BJP ಶಾಸಕರಾಗಲಿ ಬಿಡದಿ ಪ್ರತಿಭಟನೆಯಲ್ಲಿ ನಾಳೆ ಭಾಗಿಯಾಗ್ತಾ ಇಲ್ಲ. ಇಲ್ಲಿ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ವಿ. ವಿಶೇಷವಾಗಿ ಬಿಡದಿಯ ಹೋರಾಟದ ವಿಚಾರಕ್ಕೆ ಬಂದಾಗ ಈಗಾಗಲೇ BJPಯವರು ಮತ್ತು JDSನವರು ಪ್ರತ್ಯೇಕವಾದಂತಹ ಒಂದು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಸರ್ಕಾರ ಮತ್ತು ಪ್ರತಿಪಕ್ಷಗಳ ಪ್ರತಿಷ್ಠೆ ಸಾಕ್ತಾ ಇದ್ರೆ ಬಿಡದಿ ಟೌನ್ಶಿಪ್ಗೆ ಭೂಸ್ವಾಧೀನ ಆಗ್ತಿರುವಂತಹ ಹಳ್ಳಿಗಳಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿದಾಗ ಬಹುಪಾಲು ರೈತರು ಭೂಮಿ ಬಿಟ್ಟುಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನುವಂತಹ ಅಭಿಪ್ರಾಯವೂ ಕೂಡ ಕೆಲವು ಹಳ್ಳಿಗಳಲ್ಲಿ, ಅಂದರೆ ಎಲ್ಲ ಹಳ್ಳಿಗಳಲ್ಲಿ ಈ ರೀತಿಯಂಥ ಅಭಿಪ್ರಾಯ ಇಲ್ಲ, ಕೆಲವು ಹಳ್ಳಿಗಳಲ್ಲಿ ನಾವು ಭೂಮಿ ಬಿಟ್ಟುಕೊಡೋದಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಹೇಳ್ತಾ ಇದ್ದಾರೆ. ಬನ್ಗಿರಿ ಸರ್ವೆ ನಂಬರ್ ಬರಲಿ, ಫ್ರೀ ಕೊಟ್ಬಿಡ್ತೀವಿ ನಾವು, ನಮ್ಗೇನು ಅವ್ರು ಕೊಡೋದೇ ಬೇಡ. ಅವ್ರು 80% ಇದ್ರೆ ನಾವು 80 ಬಿಡ್ತಾರ ಅವರು ಸರ್ಕಾರ ಬಿಟ್ಬಿಡ್ತಾರ. ನಾನೇ ಹೇಳ್ತೀನಿ, ಅವಾಗ ನೋಡ್ಲಿ ಅವ್ರು ಮುಖ್ಯಮಂತ್ರಿನ ಯಾವ ತರ ಮಾಡ್ತೀನಿ ಗೌರ್ಮೆಂಟ್ ಅಂತ ನೋಡ್ಲಿ ಅವಾಗ ಅವರು. ಯಾವುದೇ ಸರ್ಕಾರದವರಾಗ್ಲಿ ರೈತರಿಗೆ ಮರ್ಯಾದೆ ಕಳಿಬಾರ್ದು. ಮೇನು ಫಸ್ಟ್ ತಿಳ್ಕೋಬೇಕಿರೋದು ರೈತರಿಗೆ ಮರ್ಯಾದೆ ಕೊಡಬೇಕು. ಫಲವತ್ತಾದ ಭೂಮಿನ ಅಕ್ವರೇಷನ್ ಮಾಡಕೂಡದು. ರೈತರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ರೈತರನ್ನ ಇವ್ರು ಉದ್ಧಾರ ಮಾಡೋದು? ರೈತರ ಅಲ್ಲ ಅಂತಾರೆ. ನೀವು ರೈತರ ಅಲ್ಲ ಹೋಗ್ರಿ ಅಂತಾರೆ. ಇದು ಸರಿನಾ? ಇದು ನ್ಯಾಯವಾ? ಇದು ಸುಮಾರು 30 ವರ್ಷದಿಂದ ಇದು ಕೊಳಚೆ ಆಗ್ಬಿಟ್ಟು ಈ ಗಾಯ ಎಲ್ಲ ಆಗ್ಬಿಡ್ತವೆ ಸರ್. ಇದು ವೃಷಾವತಿ ನೀರು, ಕೆಂಗೇರಿಯಿಂದ ವೇಸ್ಟ್ ನೀರು, ಬೆಂಗಳೂರು ವೇಸ್ಟ್ ನೀರು, ಅವು ಗಲೀಜು ಮಾಡಿ ಅವ್ರು ತಿಂದು ಉಂಡಿ ಎಲ್ಲ ಮಾಡಿ ಗಲೀಜೆಲ್ಲ ಬಂದು ನಮ್ಗೆ ಬರುತ್ತೆ. ಇನ್ನು ಅಮೆರಿಕ ಹಾಗೂ ಇರಾನ್ ಮಧ್ಯೆ ಯುದ್ಧಕ್ಕೆ ಮುಕ್ತಾಯ ಹಾಡುವಂತಹ ಸಮಯ ಬರ್ತಾ ಇದೆ. ಜೂನ್ 19ಕ್ಕೆ ಇರಾನ್ ಮತ್ತು ಅಮೆರಿಕ ಮಧ್ಯೆ ಅಧಿಕೃತ ಶಾಂತಿ ಒಪ್ಪಂದ ಆಗಲಿದ್ದು ಯುದ್ಧ ಕೊನೆಗೊಳ್ಳಲಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಮಾತ್ರ ತನ್ನ ಷರತ್ತುಗಳನ್ನು ಸಡಿಲಿಸೋದಕ್ಕೆ ರೆಡಿ ಇಲ್ಲ. We have our deal done with Iran and it should be successful
it goes to a second stage, which I think will be actually easier. But we have a deal that's a fair deal. It's a good deal. We are not investing any money in Iran, by the way. ಇನ್ನು ಡೊನಾಲ್ಡ್ ಟ್ರಂಪ್ ಅವರೇನೋ ಶಾಂತಿ ಒಪ್ಪಂದ ಆಗೇ ಆಗುತ್ತೆ, ಇರಾನ್ ಅವರು ಸಹಿ ಮಾಡ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಹೊಂದಿದ್ದಾರೆ. ಆದರೆ ಇರಾನ್ ನಾಯಕರು ಮಾತ್ರ ಇದುವರೆಗೂ ಶಾಂತಿ ಒಪ್ಪಂದಕ್ಕೆ ಒಪ್ಪಿದ್ದೀವಿ ಅಂತ ಎಲ್ಲೂ ಕೂಡ ಮಾತಾಡಿಲ್ಲ. ಬದಲಿಗೆ ಅಮೆರಿಕಾಗೆ ಷರತ್ತು ಹಾಕಿರೋದನ್ನಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಮೆರಿಕ ಹೇಳ್ತಾ ಇರುವಂಥದ್ದು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿದೆ ಅಂತ ಹೇಳುವಂಥದ್ದು. ಆದರೆ ಅಮೆರಿಕ ನಮ್ಮ ಷರತ್ತು ಒಪ್ಪಿದ್ದನ್ನು ಬಹಿರಂಗಪಡಿಸಲಿ ಅಂತ ಹೇಳಿ ಇರಾನ್ ಅವರು ಕೇಳ್ತಾ ಇದ್ದಾರೆ. ಇನ್ನು ಟ್ರಂಪ್ ಅವರು ಹೇಳ್ತಾ ಇರುವಂಥದ್ದು ಹಾರ್ಮುಜ್ ಜಲಮಾರ್ಗಕ್ಕೆ ಇನ್ನು ಮುಂದೆ ಟೋಲ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇರಾನ್ ಸಾರಿಗೆ ಸೇವಾ ಶುಲ್ಕವನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಮತ್ತೆ ಪರಮಾಣು ಶಕ್ತಿಯನ್ನು ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ ಟ್ರಂಪ್ ಏಕಪಕ್ಷೀಯವಾಗಿ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇರಾನ್ಗೆ ಪರಮಾಣು ಶಕ್ತಿಯೇ ದೊಡ್ಡ ಶಕ್ತಿ ಅಂತ ಇರಾನ್ ತಿರುಗೇಟನ್ನು ಕೊಡ್ತಾ ಇದೆ. ಇದಿಷ್ಟಕ್ಕೆ ನಿಂತಿಲ್ಲ ಇವರ ಸಮರ. ಕೊಲ್ಲಿ ದೇಶಗಳಿಂದ ಇರಾನ್ಗೆ ಪರಿಹಾರ ಹಣ ಸಿಗುತ್ತೆ ಅಂತಿದ್ದಾರೆ. ಯಾರಾದರೂ ಕೊಡಿ, ನಮಗೆ $300 ಬಿಲಿಯನ್ ಕೊಡ್ತೀವಿ ಅಂತ ಮೊದಲು ಘೋಷಣೆ ಮಾಡಿ ಅನ್ನುವಂಥದ್ದು ಇರಾನ್ನವರು ಮುಂದಿಡ್ತಿರುವಂತಹ ಬೇಡಿಕೆ. ಇನ್ನು ಅಮೆರಿಕ ಅಧ್ಯಕ್ಷರು ಲೆಬನಾನ್ ಮೇಲೂ ಇಸ್ರೇಲ್ ದಾಳಿಯನ್ನು ನಿಲ್ಲಿಸುತ್ತೆ ಅಂತ ಹೇಳಿದ್ದಾರೆ. ಇರಾನ್ ಈ ಬೇಡಿಕೆಯನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಇಸ್ರೇಲ್ ನಾಯಕರು ದಾಳಿಯನ್ನು ನಿಲ್ಲಿಸೋದಕ್ಕೆ ಇನ್ನೂ ಕೂಡ ಒಪ್ಪಿಕೊಂಡಿಲ್ಲ. ನೆತನ್ಯಾಹು ಅವರು ಇನ್ನೂ ಕೂಡ ದಾಳಿ ನಿಲ್ಲಿಸೋದಿಲ್ಲ ಅಂತ ಹೇಳೇ ಇಲ್ಲ ಅಂತ ಹೇಳಿ ಇರಾನ್ ಅವರು ಹೇಳ್ತಿದ್ದಾರೆ. ಇನ್ನು ಇಸ್ರೇಲ್ ಪ್ರಧಾನಮಂತ್ರಿಯೂ ಕೂಡ ಅಮೆರಿಕ ಹೇಳಿದಂತೆ ಕೇಳಬೇಕು ಅಂತ ಟ್ರಂಪ್ ಅವರು ತಾಕೀತು ಮಾಡಿದಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಶಾಂತಿ ಒಪ್ಪಂದ ಆಗುವಾಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲೇ ಅವರ ಕೈಯಲ್ಲೂ ಸಹಿ ಹಾಕಿಸಿ ಅಂತ ಇರಾನ್ನವರು ಷರತ್ತು ಹಾಕಿದ್ದಾರೆ. ಯಾಕಂದರೆ ಈ ದೇಶಗಳ ನಡುವೆ ವಿಶ್ವಾಸದ ಕೊರತೆ ದೊಡ್ಡ ಮಟ್ಟದಲ್ಲಿದೆ. ಒಂದು ಹಂತಕ್ಕೆ ಇರಾನ್ ಮತ್ತು ಅಮೆರಿಕ ಯುದ್ಧಕ್ಕೆ ಇತಿಶ್ರೀ ಹಾಡೋದಕ್ಕೆ ರೆಡಿಯಾಗಿದ್ದಾವೆ. ಆದರೆ ಇಸ್ರೇಲ್ನ ಪ್ರಧಾನಮಂತ್ರಿ ನೆತನ್ಯಾಹು ಮಾತ್ರ ಲೆಬನಾನ್ನಿಂದ ಇಸ್ರೇಲ್ ಹಿಂದೆ ಸರಿಯೋದಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಇಸ್ರೇಲ್ನ ಪ್ರಧಾನಮಂತ್ರಿ ನೆತನ್ಯಾಹು ಅವರಿಗೆ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಜೂನ್ 19ಕ್ಕೆ ಶಾಂತಿ ಮಾತುಕತೆ ಯಶಸ್ವಿಯಾಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಇಡೀ ಜಗತ್ತು ಕಾದು ಕುಳಿತಿದೆ. ಇರಾನ್ ಮತ್ತು ಅಮೆರಿಕ ಶಾಂತಿ ಒಪ್ಪಂದಕ್ಕೆ ವೇದಿಕೆ ಸಿದ್ಧವಾಗ್ತಿರೋದರ ಮಧ್ಯೆನೇ ಫ್ರಾನ್ಸ್ನಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಿದ್ದಾರೆ. ನಾಳೆ G7 ಶೃಂಗಸಭೆಯ ಹಿನ್ನೆಲೆಯಲ್ಲಿ ಇಬ್ಬರೂ ನಾಯಕರು ಮುಖಾಮುಖಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಫ್ರಾನ್ಸ್ನ ಇವಿಯಾನ್ನಲ್ಲಿ G7 ಶೃಂಗಸಭೆ ಔಟ್ರೀಚ್ ಸೆಷನ್ನಲ್ಲಿ ಪ್ರಧಾನಿ ಮೋದಿಯವರು ಭಾಗವಹಿಸಿದ್ದಾರೆ. ಜೊತೆಗೆ ಅಮೆರಿಕ, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಇಂಗ್ಲೆಂಡ್ ಈ ದೇಶಗಳು ಅಲ್ಲದೆ ಯುರೋಪಿಯನ್ ಒಕ್ಕೂಟ ಕೂಡ G7ನ ಭಾಗವಾಗಿದೆ. ಎಲ್ಲ ದೇಶಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಾಳೆ ನಡೆಯುವಂತಹ ಶೃಂಗಸಭೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಯುದ್ಧ, ಶಾಂತಿ ಒಪ್ಪಂದ, ಆರ್ಥಿಕ ಬಿಕ್ಕಟ್ಟು ಎಲ್ಲ ವಿಚಾರಗಳ ಬಗ್ಗೆ ಬಹಳ ಪ್ರಮುಖವಾಗಿ ಚರ್ಚೆಗಳು ನಡೆಯಲಿವೆ. ಇನ್ನು G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಮುಖಾಮುಖಿಯಾಗಿದ್ದರು. 16 ತಿಂಗಳ ಬಳಿಕ ಇಬ್ಬರು ನಾಯಕರು ಆತ್ಮೀಯವಾಗಿ ಹಸ್ತಲಾಘವ ಮಾಡಿಕೊಂಡು ನಗುಮುಖದಿಂದ ಮಾತುಕತೆ ನಡೆಸಿದ್ದಾರೆ. ಟ್ರಂಪ್ ಅವರು ಪ್ರಧಾನಿ ಮೋದಿಯವರ ತೋಳನ್ನು ಹಿಡಿದು ಲಘುವಾಗಿ ತಟ್ಟಿ ವರ್ಷಗಳಿಂದ ಇಬ್ಬರ ನಡುವೆ ಬೆಳೆದಿರುವ ವೈಯಕ್ತಿಕ ಬಾಂಧವ್ಯವನ್ನು ಮೆಲುಕು ಹಾಕಿದ್ದಾರೆ. ಆದರೆ ಈ ಹಿಂದಿನ ಭೇಟಿಗಳಲ್ಲಿನ ಆತ್ಮೀಯ ಗೆಳೆತನ ಈ ಬಾರಿ ಕಾಣಿಸಿಕೊಂಡಿಲ್ಲ. ಇನ್ನು ಶೃಂಗಸಭೆಗೂ ಮೊದಲು ಪ್ರಧಾನಿ ನರೇಂದ್ರ ಮೋದಿಯವರು ಸ್ಲೋವಾಕಿಯಾಕ್ಕೆ ಭೇಟಿ ಕೊಟ್ಟಿದ್ದರು. 11 ವ್ಯಾಪಾರ ಒಪ್ಪಂದಗಳಿಗೆ ಭಾರತ ಮತ್ತು ಸ್ಲೋವಾಕಿಯಾ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಜೊತೆಗೆ ಸ್ಲೋವಾಕಿಯಾ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಅನ್ನು ನೀಡಿ ಗೌರವಿಸಲಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆದ ಮೇಲೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಆ ಪರೀಕ್ಷೆಯನ್ನೇ ರದ್ದುಗೊಳಿಸಲಾಯಿತು. ಇದಾದ ಮೇಲೆ ಕೇಂದ್ರ ಸರ್ಕಾರ ನೀಟ್ ಎಕ್ಸಾಮನ್ನು ರದ್ದು ಮಾಡಿ ಆಯಿತು. ಈಗ ಜೂನ್ 21ಕ್ಕೆ ದೇಶದಲ್ಲಿ ಮತ್ತೆ ನೀಟ್ ಪರೀಕ್ಷೆ ನಡೆಯಲಿದೆ. ಇತಿಹಾಸದಲ್ಲೇ ಫಸ್ಟ್ ಟೈಮ್ ಭಾರತೀಯ ಸೇನೆ ಕೈಗೆ ಪ್ರಶ್ನೆ ಪತ್ರಿಕೆ ವಿತರಣೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಈ ಸಲ ಗೌಪ್ಯವಾಗಿ ರೆಡಿ ಮಾಡಲಾಗಿದೆ. ಪರೀಕ್ಷೆ ನಡೆಯೋ ದಿನವೇ ಎಕ್ಸಾಮ್ ಸೆಂಟರ್ಗಳಿಗೆ ಪ್ರಶ್ನೆ ಪತ್ರಿಕೆ ತಲುಪಿಸೋದಕ್ಕೆ ಕೇಂದ್ರ ಸರ್ಕಾರ ಭಾರತೀಯ ಸೇನೆಯನ್ನು ಬಳಸಿಕೊಳ್ತಾ ಇದೆ. ಸೇನಾ ಹೆಲಿಕಾಪ್ಟರ್ಗಳ ಮೂಲಕ ಪ್ರಶ್ನೆ ಪತ್ರಿಕೆಗಳನ್ನು ರವಾನಿಸುವುದು, ಅಲ್ಲಿಂದ ನೀಟ್ ಪರೀಕ್ಷಾ ಕೇಂದ್ರಗಳಿಗೂ ಕೂಡ ಸೇನಾ ಭದ್ರತೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಲುಪಿಸೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇವತ್ತಿನಿಂದಲೇ ಭಾರತೀಯ ವಾಯುಸೇನೆ ಸೂಕ್ಷ್ಮ ಪ್ರಾಯೋಗಿಕವಾಗಿ ಲ್ಯಾಂಡಿಂಗ್ ಪರೀಕ್ಷೆಯನ್ನು ಕೂಡ ಶುರು ಮಾಡಿದೆ. ಇದರ ಜೊತೆಗೆ ಜೂನ್ 22ರ ತನಕ ಟೆಲಿಗ್ರಾಮ್ ಆ್ಯಪ್ ಅನ್ನು ನಿಷೇಧ ಮಾಡಲಾಗಿದೆ. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇವತ್ತು ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತದ ಅಧಿಕಾರಿಗಳು ನಡುಕ ಹುಟ್ಟಿಸಿದರು.
ಚಿಕ್ಕಮಗಳೂರು ಎಸಿಎಫ್ ಮೋಹನ್ ಮನೆ ಮೇಲೆ ಲೋಕಾಯುಕ್ತದ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ವೇಳೆ 1.5 ಲಕ್ಷ ರೂಪಾಯಿ ನಗದು, 250 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ ಮತ್ತು ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದೆ. ಜೊತೆಗೆ ದಾವಣಗೆರೆಯಲ್ಲಿ 3 ಅಧಿಕಾರಿಗಳ ಕಚೇರಿ, ಮನೆಯ ಮೇಲೆ ರೇಡ್ ಮಾಡಲಾಗಿದೆ. ಕಲಬುರಗಿಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಾಣಿಕ್ ಕನಕಟ್ಟಿ ಹಾಗೂ ಚಿತ್ರದುರ್ಗದ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣನಾಯ್ಕ್ ಮನೆ ಮೇಲೂ ಕೂಡ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ಬೆಂಗಳೂರಿನ 2 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಮೇಲೆ ನಾಗರಬಾವಿಯಲ್ಲಿರುವ ರಾಜಣ್ಣ ನಿವಾಸ ಹಾಗೂ ಎಡಬ್ಲ್ಯೂ ಬೆಸ್ಕಾಂ ಅಧಿಕಾರಿ ಉದಯ್ ಕುಮಾರ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಸರ್ಕಾರಿ ಮಕ್ಕಳ ಜೀವಕ್ಕೆ ಗ್ಯಾರಂಟಿ ಇಲ್ವಾ ಅನ್ನುವಂತಹ ಅನುಮಾನ ಶುರುವಾಗಿದೆ. ಬಿರುಗಾಳಿ ಸಹಿತ ಮಳೆಗೆ ಶಿಥಿಲಾವಸ್ಥೆಯಲ್ಲಿದ್ದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಹಾರಿಹೋಗಿದೆ. ಶಾಲೆ ಬಿಟ್ಟು 5 ನಿಮಿಷಕ್ಕೆ ಈ ಘಟನೆ ನಡೆದಿದ್ದರಿಂದಾಗಿ ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಗುಡ್ಡದ ಮತ್ತಿಹಳ್ಳಿ ರೈತ ಬೆಳೆದ ಗೋವಿನ ಜೋಳ ಮಳೆ ನೀರಿಲ್ಲದೆ ಒಣಗಿ ಹೋಗಿದೆ. ಹೀಗಾಗಿ ಟ್ರ್ಯಾಕ್ಟರ್ ಮೂಲಕ ಗೋವಿನ ಜೋಳ ನಾಶಪಡಿಸಿದ್ರು. ಧಾರವಾಡ ಜಿಲ್ಲೆಯಲ್ಲೂ ಕೂಡ ಶೇಂಗಾ, ಸೋಯಾಬೀನ್ ಸೇರಿದಂತೆ ಹಲವು ಬೆಳೆಗಳು ಒಣಗಿ ಹೋಗ್ತಾ ಇವೆ. ರಾಜ್ಯದಲ್ಲಿ ಮುಂಗಾರು ಮಳೆ ಈ ಬಾರಿ ವಾಡಿಕೆಗಿಂತ ಕಡಿಮೆಯಾಗಿದೆ. 2 ವಾರದಲ್ಲಿ ಎಲ್ನಿನೋ ಎಫೆಕ್ಟ್ನಿಂದ 21% ಮಳೆ ಕೊರತೆಯಾಗಿದೆ. ಸಾಮಾನ್ಯವಾಗಿ ಈ ಅವಧಿಯಲ್ಲಿ 53% ಮಳೆ ಆಗಬೇಕಾಗಿತ್ತು. ಆದರೆ ಎಲ್ನಿನೋ ಪರಿಣಾಮದಿಂದಾಗಿ ಮಳೆ ಇಲ್ಲದೆ ಪರದಾಡುವಂತಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಉದ್ಯಮಿ ಮತ್ತು ರಾಯಭಾರಿಗಳು ಭೇಟಿಯಾಗಿದ್ದಾರೆ. ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಕಿರಣ್ ಮಜುಮ್ದಾರ್ ಶಾ, ಸುರೇಶ್, ಗೀತಾಂಜಲಿ ಕಿರ್ಲೋಸ್ಕರ್, ರವಿಶಂಕರ್ ಮತ್ತಿತರರು ಹಾಗೆಯೇ ವಿವಿಧ ದೇಶಗಳ ರಾಯಭಾರಿಗಳ ನಿಯೋಗ ಭೇಟಿಯಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಈ ಬಾರಿ ಒಟ್ಟು 72,741 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. 13 ದಿನಗಳ ನಂತರ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕೃಷ್ಣ ಬೈರೇಗೌಡ ಅಧಿಕಾರ ಸ್ವೀಕರಿಸಿದ್ದಾರೆ. ಮೊದಲ ಸಭೆಯಲ್ಲಿ ಅಧಿಕಾರಿಗಳಿಗೆ ಬೆಂಗಳೂರಿನ ರಸ್ತೆ, ಗುಂಡಿ ಸಮಸ್ಯೆ, ಕಸ ನಿರ್ವಹಣೆಯ ಸಮಸ್ಯೆಗೆ ಸಂಬಂಧಿಸಿದಂತೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳು ಮೋಜು ಮಸ್ತಿ ಮಾಡ್ತಿರುವ ವಿಡಿಯೋಗಳು ವೈರಲ್ ಆಗಿವೆ. ಇದು ಹಳೆ ವಿಡಿಯೋನ ಅಥವಾ ಈಗಿನ ವಿಡಿಯೋನ ಅನ್ನೋದರ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದ್ರೂ ಇಂತಹ ದೃಶ್ಯಗಳು ವೈರಲ್ ಆಗ್ತಿರುವುದರ ಬಗ್ಗೆ ಭಾರೀ ಚರ್ಚೆಗಳು ಹುಟ್ಟುಹಾಕಿವೆ. ಸರ್ಕಾರದಿಂದ ಗ್ಯಾರಂಟಿಗಳ ಪರಿಷ್ಕರಣೆ ವಿಚಾರದ ಬಗ್ಗೆ ಮೇಲ್ಮನೆಯ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಚುನಾವಣೆಗೆ ಮತ ಬೇಕಿದ್ದಾಗ ಗೃಹಲಕ್ಷ್ಮಿಯರು ಸೌಭಾಗ್ಯಲಕ್ಷ್ಮಿಯಾಗಿದ್ರು. ಕೊಡೋ 2,000 ರೂಪಾಯಿಗೆ ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡ್ತಿದ್ದೀರಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದಾವಣಗೆರೆ ಹರಿಹರದ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿಗೆ ಪೋಕ್ಸೋ ಕೇಸ್ ಸಂಕಷ್ಟ ಮತ್ತೆ ಶುರುವಾಗಿದೆ. ಮಕ್ಕಳ ದುರ್ಬಳಕೆ ಹಾಗೂ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಏಪ್ರಿಲ್ 21ರಂದು ದಾವಣಗೆರೆಯ ಜಿಲ್ಲಾ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ನೀಡಿತ್ತು. ಇದಕ್ಕೆ ಕರ್ನಾಟಕ ಹೈಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ನಿರೀಕ್ಷಣಾ ಜಾಮೀನು ನೀಡಿದ್ದು ಆಘಾತಕಾರಿ ಎಂದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ದರ್ಶನ್ ಹಾಗೂ ಉಳಿದ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಖುದ್ದಾಗಿ ಹಾಜರುಪಡಿಸಬೇಕು ಎಂದು ಆರೋಪಿಗಳ ಪರ ವಕೀಲರು ಅರ್ಜಿ ಸಲ್ಲಿಸಿದರು. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಿ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯವರು ದೀದಿಗೆ ಕೈಕೊಟ್ಟು ಮೋದಿ ಸರ್ಕಾರಕ್ಕೆ ಜೈ ಅಂದಿದ್ದಾಯಿತು. ಈಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ದಿಢೀರ್ ಬೆಳವಣಿಗೆ ಆಗ್ತಾ ಇದೆ. ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯ 7 ಸಂಸದರು ಮತ್ತು 16 ಶಾಸಕರು ಏಕನಾಥ್ ಶಿಂಧೆ ಜೊತೆ ಸಂಪರ್ಕದಲ್ಲಿದ್ದಾರೆ. ಶೀಘ್ರದಲ್ಲೇ ಪ್ರಮುಖ ರಾಜಕೀಯ ಬೆಳವಣಿಗೆ ನಡೆಯುವ ಸಾಧ್ಯತೆಗಳಿವೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಹಣ ದುರ್ಬಳಕೆ ಬಗ್ಗೆ ಚರ್ಚೆಗಳಾಗ್ತಿವೆ. ಇದರ ಮಧ್ಯೆನೇ ಯೋಗಿ ಸರ್ಕಾರ ಎಸ್ಐಟಿ ತಂಡ ರಚಿಸಿದ್ದು ತನಿಖೆ ಚುರುಕುಗೊಳಿಸಲಾಗಿದೆ. ಅಯೋಧ್ಯೆಯಲ್ಲಿ ಟ್ರಸ್ಟ್ ಅಧಿಕಾರಿಗಳು ಮತ್ತು ದೇಣಿಗೆಗಳನ್ನು ಎಣಿಸಲು ನಿಯೋಜಿಸಲಾದ ಎಸ್ಬಿಐ ಬ್ಯಾಂಕ್ ನೌಕರರು ಸೇರಿದಂತೆ ಆವರಣದಲ್ಲಿ 43 ವ್ಯಕ್ತಿಗಳನ್ನು ಪ್ರಶ್ನಿಸಿದರು. ಇನ್ನು ಮುಂದೆ ಕೆಮ್ಮಿನ ಸಿರಪ್ಗಳನ್ನು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಖರೀದಿಸುವುದು ಸಾಧ್ಯವಿಲ್ಲ. ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೆಮ್ಮಿನ ಸಿರಪ್ ಎಲ್ಲಿಯೂ ಲಭ್ಯ ಇರೋದಿಲ್ಲ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಎಡ್ವರ್ಡ್ ವಾಯುಪಡೆ ನೆಲೆಯಲ್ಲಿ ಭೀಕರ ವಿಮಾನ ಅಪಘಾತ ಸಂಭವಿಸಿದೆ. ಯುಎಸ್ ವಾಯುಪಡೆಗೆ ಸೇರಿದ ಪ್ರಸಿದ್ಧ B-52 ಬಾಂಬರ್ ವಿಮಾನ ರನ್ವೇಯಿಂದ ಹಾರಿದ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿದೆ. ವಿಮಾನದಲ್ಲಿದ್ದ 8 ಜನ ಸಾವಿಗೀಡಾಗಿದ್ದಾರೆ.